ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲೀನಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ನಮ್ಮನೆ ಚಿಮ್ನಿ ಇಲ್ಲೆಲ್ಲ ಗಲೀಜಾಗಿದೆ. ಹಾಗೆ ಇಲ್ಲೆಲ್ಲ ಆಯಿಲ್ ಕಲೆಗಳೆಲ್ಲ ಗ್ರೀಸ್ ಕಲೆಗಳೆಲ್ಲ ಆಗಿದೆ. ಸೊ ಇದನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಏನನ್ನು ಯೂಸ್ ಮಾಡ್ತೀನಿ ಅಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಲ್ವ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಹಾಗೆ ಇದು ಆಟೋಮೆಟಿಕ್ ಚಿಮ್ನಿ ಆಗಿದೆ. ಹಾಗೆ ಒಳಗಡೆ ಎಲ್ಲ ಆಟೋಮೆಟಿಕ್ ಆಗಿ ಕ್ಲೀನ್ ಆಗುತ್ತೆ. ಹಾಗೆ ಹೊರಗಡೆ ಎಲ್ಲ ತುಂಬಾ ಆಯಿಲಿಶ್ ಆಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು, ನೀವು ಅಡುಗೆ ಮಾಡೋದ್ರಿಂದ ಹೊರಗಡೆ ಎಲ್ಲ ಕೂಡ ಜಿಡ್ಡು ಹಾಗೆ ಆಗುತ್ತೆ. ಇದೇ ಥರ ಚಿಮ್ನಿ ತೊಗೊಂಡ್ರು ಕೂಡ ಸೊ ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಜಿಡ್ಡಂತೂ ಇದ್ದೇ ಇರುತ್ತೆ. ಹಾಗೆ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ಪ್ರಾಡಕ್ಟ್ನ ನಾನು ಯೂಸ್ ಮಾಡಿಬಿಟ್ಟು ಸೊ ಚಿಮ್ನಿಯನ್ನು ಈಸಿಯಾಗಿ ಯಾವ ರೀತಿ ಗ್ರೀಸ್ ಕಲೆಗಳಿಲ್ಲದೆ, ಜಿಡ್ಡಿಲ್ಲದೆ, ಕೈ ಅಂಟಿಲ್ಲದೆ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ತುಂಬ ಕಷ್ಟಪಡೋದೇ ಇಲ್ಲ. ಸೊ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೀವು. ಇವತ್ತು ಒಂದು ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ಅದನ್ನು ಇವಾಗ ಓಪನ್ ಮಾಡೋಣ. ಸೊ ಇದನ್ನು ಯೂಸ್ ಮಾಡಿ ಕ್ಲೀನ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ನಾನು ಆಲ್ರೆಡಿ ಒಂದು ಬಾಟಲ್ ತರಿಸಿ ಖಾಲಿ ಮಾಡಿದ್ದೀನಿ. ತಂದಾಗಲೂ ಕೂಡ ನಾನು ರಿವ್ಯೂನ ಕೊಟ್ಟಿದ್ದೀನಿ. ಹಾಗೆ ಚಿಮ್ನಿಯನ್ನು ಕ್ಲೀನ್ ಮಾಡಿ ತೋರಿಸಿದ್ದೀನಿ. ಸೊ ಈ ಟೈಮು ಮತ್ತೆ ನಾನು ಚಿಮ್ನಿಯನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ವೋ ಸೊ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ. ಸೊ ತುಂಬ ಜನಕ್ಕೆ ರೀಚ್ ಆಗಿರಲಿಲ್ಲ ಆ ವಿಡಿಯೋ, ಹಾಗಾಗಿ ನಾನು ಮತ್ತೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಕೂಡ ಮರೆಯಬೇಡಿ. ಸೊ ನಾನು ಹೇಳಿದ್ನಲ್ವ ಪ್ರಾಡಕ್ಟು, ಸೊ ಇದೆ ನೋಡಿ, ಕಿಚನ್ ಕ್ಲೀನರ್ ಅಂತಲೇ ಇದೆ. ತೋರಿಸಿದ್ನಲ್ವ, ಸೊ ಇದೇ ಪ್ರಾಡಕ್ಟು ತುಂಬಾ ಯೂಸ್ಫುಲ್ ಆಗಿದೆ. ಚಿಮ್ನಿ ಮಾತ್ರ ಅಲ್ಲ, ನೀವು ಗ್ಯಾಸ್ ಸ್ಟವ್ನು ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಏನೇ ಗ್ರೀಸ್ ಕೂಡ ಇದ್ರೂ ಕೂಡ ಕ್ಲೀನ್ ಆಗುತ್ತೆ. ಬನ್ನಿ ಇವಾಗ ನಾನು ಯಾವ ರೀತಿ ಇದನ್ನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇದು ಆಟೋಮೆಟಿಕ್ ಚಿಮ್ನಿ ಆಗಿರೋದ್ರಿಂದ ಸೊ ನಿಮಗೆ ನಾನು ಫಸ್ಟ್ ಇದನ್ನು ಹೀಟಿಗೆ ಇಟ್ಕೊಂಡ್ಬಿಡ್ತೀನಿ, ಅಂದರೆ ಹೀಟ್ ಆನ್ ಮಾಡ್ತೀನಿ ಇದ್ರ ಚಿಮ್ನಿದು. ಸೊ ಫಸ್ಟು ಚಿಮ್ನಿಯನ್ನು ಆನ್ ಮಾಡಿದ್ದೀನಿ. ಇವಾಗ ನಾನು ಆನ್ ಮಾಡಿದ್ಮೇಲೆ ಇಲ್ಲಿದೆ ಅಲ್ವಾ, ಇದು ಹೀಟು. ಇದನ್ನು ಪ್ರೆಸ್ ಮಾಡಿದ್ರೆ 9 ಹೋಗುತ್ತೆ. ಸೊ ಇಲ್ಲಿ ಹೀಟ್ ಆಗ್ತಾ ಇದೆ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಸೊ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಜಿಡ್ಡು ತುಂಬಿಕೊಂಡಿದೆ. ಹಾಗೆ ಸೊ ಇವಾಗ ನಾನು ಆನ್ ಮಾಡಿರೋದು ಆಟೋಮೆಟಿಕ್ಕಾಗಿ ಒಳಗಡೆ ಫ್ಯಾನ್ ಏನಿರುತ್ತೆ ಅದು ಹೀಟ್ ಆನ್ ಮಾಡಿದ ತಕ್ಷಣವೇ ಅದು ಹೀಟ್ ಆಗಿಬಿಟ್ಟು ಒಳಗಡೆ ಅಂಟಿರೋ ಜಿಡ್ಡೆಲ್ಲ ಕರಗಿಬಿಟ್ಟು ಅಲ್ಲಿ ಕೆಳಗಡೆ ಒಂದು ಪೋರ್ಷನ್ ಇದೆ ಅಲ್ವಾ, ಸೊ ಅಲ್ಲಿ ಬಂದು ಕೂರುತ್ತೆ. ಹಾಗಾಗಿ ನಾನು ಅದನ್ನು ಆನ್ ಮಾಡಿ ಹಾಗೆ ಬಿಟ್ಟರೆ ಜಿಡ್ಡಿರೋ ತನಕನೂ ಕೂಡ ಅದು ಫ್ಯಾನ್ ಆನ್ ಆಗೇ ಇರುತ್ತೆ ಆಟೋಮೆಟಿಕ್ಕಾಗಿ, ಮತ್ತು ಕಡಿಮೆ ಆಗುತ್ತೆ ಆ ಫ್ಯಾನು. ಸೊ ನೋಡ್ತಾ ಇರ್ಬೋದು, ಎಲ್ಲ ಕಡೆಯೂ ಕೂಡ ಸಿಕ್ಕಾಪಟ್ಟೆ ಜಿಡ್ಡಾಗಿಬಿಟ್ಟಿದೆ. ನಾನು ಸ್ವಲ್ಪ ದಿನ ಆಯಿತು ಕ್ಲೀನ್ ಮಾಡೋದನ್ನು ಮರ್ತೋಗ್ಬಿಟ್ಟಿದ್ದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಪ್ಯಾಕೇಜ್ ನೋಡ್ತಾ ಇರ್ಬೋದು, ಈ ರೀತಿ ಕ್ಯಾಪ್ ಇರುತ್ತೆ. ಇದನ್ನು ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದ್ಮೇಲೆ ಇದು ಸ್ಪ್ರೇ ಕಾಣ್ತಾ ಇದೆಯಾ, ಸೊ ಇದು ಇಲ್ಲಿಂದ ಸ್ಪ್ರೇ ಮಾಡಬೇಕು. ಎಲ್ಲ ಕಡೆಯೂ ಈ ರೀತಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಎಲ್ಲೇ ಗ್ರೀಸ್ ಇದ್ರೂ ಕೂಡ ಎಲ್ಲ ಕಡೆಯೂ ಕೂಡ ಇದು ಕ್ಲಿಯರ್ ಮಾಡುತ್ತೆ. ಸೊ ಫಸ್ಟ್ ನಾನು ಮೇಲ್ಗಡೆ ಭಾಗನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲೆಲ್ಲ ಜಾಸ್ತಿ ಆಯಿಲ್ ಇದೆ, ಸೊ ಇದನ್ನು ಈ ರೀತಿ ಕ್ಲೀನ್ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ. ಸೊ ಇದು ಒಂದು 5-10 ನಿಮಿಷ ಹಾಗೆ ಬಿಡಬೇಕು. ಇದನ್ನು ಹಾಕಿಬಿಟ್ಟು ಸೊ ಮೇಲ್ಗಡೆ ಇರೋದೆಲ್ಲ ಗ್ರೀಸ್ ಎಲ್ಲ ಕ್ಲೀನಾಗಿ ಇಳ್ಕೊಂಡು ಬರುತ್ತೆ. ನೋಡ್ತಾ ಇರ್ಬೋದು, ಎಲ್ಲ ಕಡೆ ಇರೋಂಥ ಆಯಿಲೆಲ್ಲ ಇಲ್ಲಿ ಇಳಿತಾ ಇದೆ. ನೋಡ್ತಾ ಇರ್ಬೋದು, ನಾನು ಹಾಕಿರೋದು ಏನು ಸ್ಪ್ರೇ ಮಾಡಿದ್ನಲ್ವ, ಸೊ ಆ ಸ್ಪ್ರೇಯಿಂದ ನೋಡಿ ಯಾವ ರೀತಿ ಆಯಿಲ್ ಇಳಿತಾ ಇದೆ ಅಂತ. ನೋಡ್ತಾ ಇರ್ಬೋದು ಆಯಿಲ್ ಯಾವ ರೀತಿ ಇಳಿತಾ ಇದೆ ಅಂತ ಎದುರಿಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಡೈರೆಕ್ಟಾಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಆಯಿಲ್ ಕೂಡ ಗ್ಯಾಸ್ ಸ್ಟವ್ ಮೇಲೆ ಬಿದ್ದಿದೆ. ಗ್ಯಾಸ್ ಸ್ಟವ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲೆಲ್ಲಿ ಸ್ಪ್ರೇ ಮಾಡಿದ್ದೀನಿ ಅಲ್ಲೆಲ್ಲನೂ ಕೂಡ ಆಯಿಲು ಕ್ಲಿಯರಾಗಿ ಇಳಿದಿದೆ. ನೋಡ್ತಾ ಇರ್ಬೋದು, ಎಲ್ಲ ಕಡೆ ಕೂಡ ಆಯಿಲ್ ಇಳಿದಿದೆ. ಈಗ ನಾನು ಒಳಗಡೆನೂ ಕೂಡ ಸ್ಪ್ರೇ ಮಾಡ್ತೀನಿ. ಸೊ ಇಲ್ಲೆಲ್ಲ ಆಯಿಲ್ ಬಂದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲೋ ಇಷ್ಟ ಆಗಿದೆ.
ಹಾಗೆ ಇನ್ಸೈಡಲ್ಲೂ ಕೂಡ ನಾನಿಲ್ಲಿ ಸ್ಪ್ರೇನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಜಿಡ್ಡಾಗಿದೆ ಒಳಗಡೆ ಸೈಡೆಲ್ಲ. ಸೊ ಹಾಗಾಗಿ ಚಿಮ್ನಿನ ಆಫ್ ಮಾಡಿಬಿಟ್ಟು ನಾನು ಸ್ಪ್ರೇನ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತಾಯಿದ್ದೀನಿ. ಅದಾದಮೇಲೆ ನಾನು ಎಲ್ಲ ಕಡೆಯೂ ಕೂಡ ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಬಟ್ಟೆನಲ್ಲಿ ಎಷ್ಟು ಗಲೀಜು ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಒರೆಸ್ತಾ ಇದ್ದಂಗೆ ಬರ್ತಾಯಿದೆ, ಆದರೆ ಬಟ್ಟೆಗೆ ಒಂದು ಸ್ವಲ್ಪನೂ ಹತ್ಕೊತಾ ಇಲ್ಲ, ಯಾಕಂದರೆ ಆ ಸ್ಪ್ರೇ ಮಾಡಿದ್ದೀವಲ್ವ. ಸೊ ಅದರಿಂದ ಬಟ್ಟೆಗೇನು ಕೂಡ ಅಂಟು ಜಿಡ್ಡು ಏನು ಕೂಡ ಹತ್ಕೊಳಲ್ಲ, ಅದು ಕೂಡ ನೀರಲ್ಲಿ ಹೋಗಿಬಿಡುತ್ತೆ. ಸೊ ತುಂಬಾ ಯೂಸ್ಫುಲ್ ಆದಂಥ ಪ್ರಾಡಕ್ಟು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಯೂಸ್ ಇದ್ದರೆ ಎಲ್ಲರೂ ಕೂಡ ಇವಾಗಿನ ಕಾಲದಲ್ಲಿ ಎಲ್ಲರೂ ಮನೆಯಲ್ಲೂ ಕೂಡ ಚಿಮ್ನಿಯನ್ನು ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಚಿಮ್ನಿ ಯೂಸ್ ಮಾಡೋರಿಗೆ ಗೊತ್ತು ಚಿಮ್ನಿನ ಯಾವ ರೀತಿ ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತಂದು. ಹಾಗಾಗಿ ನಾನು ಇದನ್ನು ಶೇರ್ ಮಾಡಿದ್ದೀನಿ. ಸೊ ಅದಾದಮೇಲೆ ನಾನಿಲ್ಲಿ ಕೆಳಗಡೆ ಪಾರ್ಟ್ ಏನಿರುತ್ತೆ ಅದನ್ನು ತೆಗೆದು ಕ್ಲೀನ್ ಮಾಡ್ಕೋಬೇಕು ಇವಾಗ, ಯಾಕಂದರೆ ಪೂರ್ತಿಯಾಗಿ ಎಲ್ಲ ಕಡೆಯೂ ಕ್ಲೀನ್ ಆಯಿತು. ಈಗ ಲಾಸ್ಟಿಗೆ ಒಂದು ಸಲ ಕ್ಲೀನ್ ಮಾಡ್ತಾಯಿದ್ದೀನಿ, ಮತ್ತೆ ಎಲ್ಲಾದರೂ ಒಂದು ಸ್ವಲ್ಪನಾದರೂ ಉಳ್ಕೊಂಡಿದೆ ಜಿಡ್ಡು ಅಂತ. ಹಾಗೆ ಎಲ್ಲ ಕಡೆಯೂ ಕ್ಲೀನ್ ಆದಮೇಲೆ ಚಿಮ್ನಿಯಲ್ಲಿ ಆಟೋಮೆಟಿಕ್ಕಾಗಿ ಆಯಿಲು ಹೀಟಾಗಿ ಇಲ್ಲಿ ಬಂದು ಈ ಪಾರ್ಟಲ್ಲಿ ಕೂರುತ್ತೆ. ಸೊ ಅದನ್ನು ಕೂಡ ನಾನು ಇವಾಗ ಕ್ಲೀನ್ ಮಾಡಬೇಕು. ಲಾಸ್ಟ್ ಎಡ್ಜಲ್ಲಿ ಕೂಡ ಆಯಿಲೆಲ್ಲ ಅಂಟ್ಕೊಂಡಿತ್ತು. ಸೊ ಅದಕ್ಕೂ ಕೂಡ ನಾನು ಸ್ಪ್ರೇನ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೀನಿ. ನೋಡಿ, ಹಾಕಿದ ತಕ್ಷಣವೇ ಇಲ್ಲಿ ಆಯಿಲ್ ಬಿಟ್ಕೊತಾ ಇದೆ, ನೋಡ್ತಾ ಇರ್ಬೋದು ಇಲ್ಲಿ. ಆಮೇಲೆ ಇಲ್ಲಿ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ನಾನಂತೂ. ಇದು ಸೆಕೆಂಡ್ ಟೈಮ್ ತರಿಸಿರೋದು. ಸೊ ಒಂದು ಬಾಟಲ್ ಆಲ್ರೆಡಿ 6 ಮಂತ್ ತನಕ ಬಂತು, ನನಗೆ ಖಾಲಿ ಮಾಡಿದ್ದೀನಿ. ಹಾಗೆ ಇದು ನೋಡ್ತಾ ಇರ್ಬೋದು, ಇದು ಆಯಿಲು ಇಲ್ಲಿ ಸ್ಟಾಕ್ ಆಗುತ್ತೆ. ಅಂದರೆ ಆಟೋಮೆಟಿಕ್ ಒಳಗಡೆ ಮಿಷಿನ್ ಇರುತ್ತಲ್ವ, ಸೊ ಅದರೊಳಗಡೆ ಫ್ಯಾನು ಎಲ್ಲ ಕೂಡ ಕ್ಲೀನ್ ಆಗಿಬಿಟ್ಟು ಬಂದು ಇಲ್ಲಿ ಆಯಿಲಲ್ಲಿ ಕೂರುತ್ತೆ. ಇಲ್ಲಿ ಬಂದು ಇಳಿದು ಕೂರುತ್ತೆ ಆಯಿಲು. ಸೊ ಹಾಗಾಗಿ ಇದನ್ನು ಕ್ಲೀನ್ ಮಾಡಬೇಕು ಇವಾಗ. ಇದು ಕೂಡ ಗಟ್ಟಿಯಾಗಿರುತ್ತೆ ಆಯಿಲು. ಸೊ ಇದನ್ನು ಏನು ಮಾಡಬೇಕು ಅಂದರೆ, ನಾನೀಗ ಯೂಸ್ ಮಾಡ್ತಾ ಇದ್ದೀನಲ್ವ, ಆ ಸ್ಪ್ರೇನ ಹಾಕಿ ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಬಿಟ್ಟರೆ ಸಾಕು, ಅದು ಸೇಮ್ ಲಿಕ್ವಿಡ್ ಯಾವ ರೀತಿ ಆಗುತ್ತೋ ಅದೇ ರೀತಿ ಕರಗೋಗ್ಬಿಡುತ್ತೆ. ಆಯಿಲ್ ಪೂರ್ತಿ ಕರಗೋಗುತ್ತೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ನಾನು ಜಸ್ಟ್ ಹಾಗೆ ಸ್ಪ್ರೇ ಮಾಡಿಬಿಟ್ಟಿದ್ದೀನಿ. ಆಯಿಲೆಲ್ಲ ಪೂರ್ತಿ ಕರಗಿ ನೀರಾಗಿ ಬಂದುಬಿಡುತ್ತೆ. ಸೊ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಮಾಡ್ಕೊಂಡು ಬಂದೆ. ಅದಾದಮೇಲೆ ನೋಡ್ತಾ ಇರ್ಬೋದು ಈ ಆಯಿಲು ಒಂಥರ ಜೆಲ್ಲಿ ಟೈಪ್ ಆಗಿತ್ತು. ಅದಕ್ಕೆ ನಾನೀಗ ಸ್ಪ್ರೇನ ಹೊಡೆದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಸ್ವಲ್ಪ ಹಾಟ್ ವಾಟರ್ನ ಕೂಡ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀರು ಥರ ಹರ್ಕೊಂಡು ಹೋಗ್ತಾ ಇದೆ. ಎಷ್ಟು ಈಸಿಯಾಗಿ ನಾವು ಜಿಡ್ಡನ್ನು ಕ್ಲೀನ್ ಮಾಡ್ಬೋದು ನೋಡಿ. ಸೊ ಇದಂತೂ ತುಂಬ ಈಸಿ ಅಂತ ಅನ್ನಿಸ್ತು ನನಗೆ ಈ ಸಲ ಅಂತೂ. ಯಾಕಂದರೆ ತುಂಬ ದಿನ ಆದಮೇಲೆ ನಾನು ಚಿಮ್ನಿನ ಕ್ಲೀನ್ ಮಾಡಿದ್ದು ತುಂಬ ದಿನ ಆಯಿತು. ಮುಂಚೆಲ್ಲ 15 ಡೇಸ್ ಒಂದ್ಸಲ ಈ ಥರ ಕ್ಲೀನ್ ಮಾಡ್ಕೊತಿದ್ದೆ. ಅವಾಗ ಇಷ್ಟೊಂದೆಲ್ಲ ಆಯಿಲು ಕೂರ್ತಾ ಇರಲಿಲ್ಲ. ಸೊ ನೀಟಾಗಿ ಹಾಟ್ ವಾಟರ್ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾನು ಸೋಪನ್ನು ಹಚ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿದೆ ಅಂತಂದು. ತುಂಬಾ ಕ್ಲೀನಾಗಿದೆ, ಒಂಚೂರು ಕೂಡ ಜಿಡ್ಡಿಲ್ಲ. ಇವತ್ತಿನ ವಿಡಿಯೋ ನಿಮಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪ್ರಾಡಕ್ಟ್ನ ಲಿಂಕ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.